ಇವತ್ತು ಧರ್ಮಧ್ವಜ ಆರೋಹಣೆಗೊಂಡಿತು. ಒಂದು ದೇವಸ್ಥಾನದ ಶಿಖರದ ಮೇಲೆ ಧರ್ಮಧ್ವಜಾರೋಹಣ ನಡೆಯೋದು ಅಂದರೆ, ಧರ್ಮಧ್ವಜ ಪ್ರತಿಷ್ಠಾಪನೆ ನಡೆಯೋದು ಅಂದರೆ ಆ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ತಿಗೊಂಡಿತು ಅಂತ ಅರ್ಥ. ಅಯೋಧ್ಯೆಯ ಭವ್ಯ ರಾಮ ಮಂದಿರ ಮತ್ತು ಆ ರಾಮ ಮಂದಿರದ ಸುತ್ತಲೂ ಇರುವಂಥ 7 ಬೇರೆ ಬೇರೆ ದೇವಸ್ಥಾನ, ಒಟ್ಟು 8 ದೇವಸ್ಥಾನಗಳ ಶಿಖರಗಳ ಮೇಲೆ ಇವತ್ತು ಧರ್ಮಧ್ವಜ ಆರೋಹಣಗೊಂಡಿತು. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಟನ್ ಒತ್ತುವ ಮೂಲಕ ಈ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದ್ರು. ಅಯೋಧ್ಯೆಗೆ ಬಂದು ಆ ಪ್ರಾಂಗಣದ ಎಲ್ಲ ದೇವಸ್ಥಾನಗಳ ದರ್ಶನ ಪಡೆದು ರಾಮಲಲ್ಲಾನ ದರ್ಶನಕ್ಕೆ ಬಂದರು. ಅದಾದ ಇದು ಬಟನ್ ಒತ್ತುವುದಲ್ಲ, ಲಿವರ್ ತಿರುಗಿಸುವ ಮೂಲಕ ಅಂತ ಅನ್ಕೊಳ್ಳಿ. ಧ್ವಜ ಆರೋಹಣೆಗೊಂಡಿತು. ಹತ್ತು ಅಡಿ ಎತ್ತರ ಇದೆ, 20 ಅಡಿ ಅಗಲ ಇದೆ ಧ್ವಜ, ತ್ರಿಕೋಣಾಕಾರದಲ್ಲಿ. ಅದರ ಮೇಲೆ ಇಕ್ಷ್ವಾಕು ವಂಶದ ಪ್ರತೀಕ, ರಘುವಂಶದ ಪ್ರತೀಕವಾದಂಥ ಸೂರ್ಯವಂಶ, ಸೂರ್ಯನ ಚಿತ್ರ ಇದೆ, ಓಂಕಾರ ಇದೆ, ಜೊತೆಗೆ ಅದೊಂದು ವೃಕ್ಷ ಇದೆ, ಗಿಡ. ರಘುವಂಶ ಅಯೋಧ್ಯೆಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಕಾಲದಿಂದಲೂ ಬಳಕೆ ಆಗ್ತಾ ಇರುವಂಥ ಧ್ವಜ, ತ್ರಿಕೋನಾಕಾರದ ಧರ್ಮಧ್ವಜ. ಭೂಮಿಯಿಂದ 191 ಅಡಿ ಎತ್ತರ ಆಗುತ್ತೆ ಟೋಟಲ್, ಶಿಖರವನ್ನು ಸೇರಿಸುತ್ತೆ. ಆರು 6,000 ಜನ ಆಹ್ವಾನಿತರಿದ್ರು ಅದರಲ್ಲಿ, ಕಾರ್ಯಕ್ರಮದಲ್ಲಿ ಬಂತು. ಪ್ರಧಾನಿ ನರೇಂದ್ರ ಮೋದಿ, RSS ಸರಸಂಘ ಚಾಲಕರಾದ ಮೋಹನ್ ಭಾಗವತರು, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಆನಂದಿಬೆನ್ ಪಟೇಲ್, ಉತ್ತರ ಪ್ರದೇಶದ ರಾಜ್ಯಪಾಲರು. ಒಂದು ಭಾವನಾತ್ಮಕ ಸನ್ನಿವೇಶ.